ಬಂಡೀಪುರ ಇದೊಂದು ಐತಿಹಾಸಿಕವಾದಂಥ ಅರಣ್ಯ. ಕೋಟಿ ಕೋಟಿ ಜನ ದೇಶ ವಿದೇಶಗಳಿಂದ ಬಂದು ಹೋಗಿದ್ದಾರೆ. ಲಕ್ಷಾಂತರ ಕಾಡು ಪ್ರಾಣಿಗಳನ್ನು ನೋಡಿ ಆನಂದಿಸಿದ್ದಾರೆ. ಅಲ್ಲಿ ಮೊದಲು ಸುಮಾರು ಹಿಂದೆ 15 ವರ್ಷದ ಹಿಂದೆ ಕೇರಳ ಮತ್ತು ಕರ್ನಾಟಕಕ್ಕೆ ಹಗಲು ರಾತ್ರಿ ಓಡಾಡ್ತಿದ್ರು. ಇದರಿಂದ ಪ್ರಾಣಿಯ ಸಂಕುಲಕ್ಕೆ ಅಪಾಯ. ಪ್ರಾಣಿಯ ಸಂಕುಲವನ್ನು ಉಳಿಸಬೇಕು ಅಂತ ಹೇಳಿ ಭಾಳ ಗಂಭೀರವಾಗಿ 6 ಗಂಟೆಯಿಂದ ಬೆಳಗಿನವರೆಗೆ ಬಂಡೀಪುರ ಈ ಕೊನೆಯಿಂದ ಗಡಿ ಪ್ರದೇಶದವರೆಗೂ ನಿಷೇಧ, ಯಾರು ಹೋಗಂಗಿಲ್ಲ. ಈಗ ಇದರಿಂದ ಇಡೀ ಆ ರಸ್ತೆ ತುಂಬ ಪ್ರಾಣಿಗಳು ಭಯಭೀತಿ ಇಲ್ಲದೆ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡೋದು, ಮಲಗೋದು, ಆಹಾರ ಅವಕ್ಕೆ ಪ್ರಾಣಿಗಳಿಗೆ ಇದು ರಸ್ತೆ ಅಂತಿಲ್ಲದೆ ಇದು ಕಾಡು ಅನ್ನೋ ಥರ ಮಾಡಿರ್ತಕ್ಕಂಥದ್ದು ಗೌರವ. ಈಗ ನಿಷೇಧಾಜ್ಞೆಯನ್ನು, ರಾತ್ರಿ ನಿಷೇಧವನ್ನು ತೆಗೆಯುವ ಬಗ್ಗೆ ಏನೋ ಒಂದು ರೀತಿ ಮಾತುಗಳು ಬರ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಕಳಕಳಿಯಿಂದ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಷೇಧವನ್ನು ತೆಗಿಬೇಡಿ. ಇದರಿಂದ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ಕಾಡು ನಾಶ ಆಗುತ್ತೆ, ಪ್ರಾಣಿಗಳು ನಾಶ ಆಗ್ತವೆ, ಕಾಡುಗಳ್ಳರು ಜಾಸ್ತಿ ಆಗ್ತಾರೆ, ಮರಗಳ್ಳರು ಜಾಸ್ತಿ ಆಗ್ತಾರೆ, ಲೂಟಿಕೋರರು ಜಾಸ್ತಿ ಆಗ್ತಾರೆ, ಮರವನ್ನು ದರೋಡೆ ಮಾಡ್ತಕ್ಕಂಥವರು ಜಾಸ್ತಿ ಆಗ್ತಾರೆ, ಪ್ರಾಣಿಗಳನ್ನು ಕೊಲ್ತಕ್ಕಂಥವರು ಜಾಸ್ತಿ ಆಗ್ತಾರೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರ್ದು.